ನಮಸ್ಕಾರ ಕರ್ನಾಟಕ. ಕಾಲೇಜಲ್ಲಿ ಇವರು ಕ್ವೀನ್ ಆಗಿದ್ರು. ಆದ್ರೆ ಸೀರಿಯಲ್ ಇಂಡಸ್ಟ್ರಿಗೆ ಬಂದ್ರೆ ಬರೋಬ್ಬರಿ 15 ಬಾರಿ ರಿಜೆಕ್ಟ್. ಅದಕ್ಕೆ ಕಾರಣ ಅವರ ನಟನೆ ಅಲ್ಲ, ಬದಲಾಗಿ ಅವರ ಹೈಟ್ ಕಮ್ಮಿ ಇದೆ ಅಂತ ಅವಮಾನ ಮಾಡಿದವರಿಗೆ ಇವತ್ತು ರಾಮಮೂರ್ತಿ ಅವರು ಹೇಗೆ ಎದ್ನಿತ್ತಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅವರು ಪ್ರೆಗ್ನೆನ್ಸಿ ಟೈಮಲ್ಲಿ ಹಣಕ್ಕೋಸ್ಕರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅವರ ಕತೆ ಕೇಳಿದ್ರೆ ಕಣ್ಣೀರು ಬರತ್ತೆ. ಬನ್ನಿ ಅವರು ಎಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅಂತ ಅವರ ಇನ್ಸ್ಪೈರಿಂಗ್ ಸ್ಟೋರಿನ ನೋಡ್ಕೊಂಬರೋಣ. ನೀವೇನಾದ್ರೂ ಅವರ ಫ್ಯಾನ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಇವರ ಬೇಸಿಕ್ ಡೀಟೇಲ್ಸ್ ನೋಡೋದಾದ್ರೆ ಇವರ ಪೂರ್ತಿ ಹೆಸರು ಅಮೃತ ರಾಮಮೂರ್ತಿ ಅಂತಾನೆ. ಹಾಗೆ ಇವರ ಹುಟ್ಟೂರು ಮಟ್ಟಿ ಎಂಬ ಗ್ರಾಮ, ಕಟ್ಪಾಡಿ, ಉಡುಪಿ ಜಿಲ್ಲೆ ಆಗತ್ತೆ. ಇನ್ನು ಶಿಕ್ಷಣ ನೋಡೋದಾದ್ರೆ ಇವರು ಜರ್ನಲಿಸಂ ಮಾಡಿದ್ದಾರೆ, ಬೆಂಗಳೂರಿನಲ್ಲೇ ಓದಿದ್ದಾರೆ. ಹಾಗೆ ಇವರು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಹಾಗೆ ವೃತ್ತಿಯಲ್ಲಿ ಇವರು ಆಕ್ಟರು, ಯೂಟ್ಯೂಬರು, ಹಾಗೆ ಒಂದು ಸೀರೆ ಬಿಸ್ನೆಸ್ ಕೂಡ ಇದೆ. ಇವರ ಫ್ಯಾಮಿಲಿಯಲ್ಲಿ ಇವರ ಮುದ್ದಾದ ಮಗಳು ಇದ್ದಾಳೆ. ಹಾಗೆ ಇವರ ಪತಿ ಕೂಡ ಫೇಮಸ್ ಆಕ್ಟರ್. ಪ್ರೇಮ ಕಾವ್ಯ ಸೀರಿಯಲ್ ಅಲ್ಲಿ ನಟಿಸ್ತಾ ಇದ್ದಾರೆ ಅವರು ಇವಾಗ. ಇವರ ಮೊದಲ ಸಂಭಾವನೆ ನೋಡೋದಾದ್ರೆ ಪಯಣ ಸಿನಿಮಾದಲ್ಲಿ ಒಂದು ಸಣ್ಣ ಸೀನ್ಗೆ ನಟಿಸಿದಕ್ಕೆ ಇವರಿಗೆ 500 ರೂಪಾಯಿ ಸಿಕ್ಕಿತ್ತಂತೆ. ಇನ್ನು ಇವರು ಗುರುತು ತಂದು ಕೊಟ್ಟ ಸೀರಿಯಲ್ ಅಂದ್ರೆ ಕುಲವಧು. ಇದರಲ್ಲಿ ವಚನ ಆಗಿ ಮಾಡಿದ್ರು, ಸಖತ್ ಫೇಮಸ್ ಆಗಿದ್ರು. ಅಮೃತ ಅವರು ಅಭಿನಯಿಸಿರೋ ಸೀರಿಯಲ್ಗಳು ಕುಲವಧು, ಅಕ್ಕ, ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ, ಕೆಂಡಸಂಪಿಗೆ, ಆಸೆ, ಹಾಗೆ ಇತ್ತೀಚೆಗೆ ಸ್ಟಾರ್ಟ್ ಆಗ್ತಾ ಇರೋ ಮಹಾಲಕ್ಷ್ಮಿ ಅನ್ನೋ ಉದಯ ಟಿವಿಯಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾರಂತೆ. ಹಾಗೆ ಸಿನಿಮಾಗಳು ಪಯಣ, ತುರ್ತು ನಿರ್ಗಮನ, ಲಂಬೋದರ ಮುಂತಾದ ಫಿಲ್ಮ್ಗಳಲ್ಲಿ ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಇವರ ಫಸ್ಟ್ ಸಿನಿಮಾ ಎಂಟ್ರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಪಯಣ ಅನ್ನೋ ಸಿನಿಮಾ ಶೂಟಿಂಗ್ ನಡೀತಿರುವಾಗ ಸೀನಿಯರ್ ಆರ್ಟಿಸ್ಟ್ ಬರ್ದೇ ಇದ್ದಾಗ ಅಮೃತ ಅವರ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಇವರ ಲುಕ್ ನೋಡಿ ಡೈರೆಕ್ಟರ್ ಹೀರೋ ರವಿಶಂಕರ್ ಅವರಿಗೆ ಡಿಕ್ಕಿ ಹೊಡೆಯೋ ಒಂದು ಸಣ್ಣ ಸೀನು ಕೊಡ್ತಾರೆ. ಅದಕ್ಕೆ ಅವರಿಗೆ ಸಿಕ್ಕ ಮೊದಲ ಸಂಭಾವನೆ ಕೇವಲ 500 ರೂಪಾಯಿ. ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಅಸಲಿ ಕಷ್ಟ ಶುರುವಾಗಿದೆ ಆಮೇಲೆ. ಕುಲವಧು ಸೀರಿಯಲ್ಗಿಂತ ಮುಂಚೆ ಅವರು ಹೈಟ್ ಕಮ್ಮಿ ಇದಾರಲ್ವಾ, ಅದಕ್ಕೋಸ್ಕರ 15 ಸೀರಿಯಲ್ಗಳಿಂದ ರಿಜೆಕ್ಟ್ ಮಾಡಿದ್ರಂತೆ. ಒಂದು ವಯಸ್ಸಿನ ಮೇಲೆ ಹೈಟ್ ಬೆಳೆಯೋಕೆ ಆಗಲ್ಲ, ಬೇಕಾದ್ರೆ ಹೀಡ್ ಸಾಕೋತೀನಿ ಅಂತ ಅಮೃತ ಅವರು ಡೈರೆಕ್ಟರ್ಗಳ ಹತ್ತಿರ ದೊಡ್ಡದಾಗಿ ಜಗಳನೆ ಆಡ್ತಾ ಇದ್ರಂತೆ. ಆದ್ರೆ ಯಾರು ಕೂಡ ಕ್ಯಾರೆ ಅಂತಿರ್ಲಿಲ್ಲ. ಒಂದು ಹಂತದಲ್ಲಿ ಇಂಡಸ್ಟ್ರಿನ ಸಾಕು ಅಂತ ಬೇಜಾರಾಗಿದ್ದ ಅಮೃತ ಅವರಿಗೆ ಲಕ್ ತಂದ್ಕೊಟ್ಟಿದ್ದೆ ಕುಲವಧು ಸೀರಿಯಲ್. ಅಲ್ಲಿ ವಿಲನ್ ಆಗಿ ಫುಲ್ ಮಿಂಚಿದ್ರು. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಸೀರಿಯಲ್ ಅಲ್ಲಿ ಹೀರೋಯಿನ್ ಆಗಿ ಆಕ್ಟಿಂಗ್ ಮಾಡ್ತಾರೆ. ಅದೇ ಸೀರಿಯಲ್ ಅಲ್ಲಿ ಹೀರೋ ಆಗಿದ್ದ ರಘು ಅವ್ರ ಜೊತೆ ಲವ್ ಆಗಿ ಮದ್ವೆ ಕೂಡ ಆಗ್ತಾರೆ. ಅವರ ಸಂಸಾರ ತುಂಬಾನೇ ಚೆನ್ನಾಗಿರತ್ತೆ. ಆದ್ರೆ ಅದು ಒಂದು ನಡೆದು ಬಿಡತ್ತೆ. ಅದು ಏನು ಅಂದ್ರೆ ಅವರ ಕೈಯಲ್ಲಿ ಯಾವುದೇ ತರ ಪ್ರಾಜೆಕ್ಟ್ ಇರಲ್ಲ. ಆಗ ಅವರ ಪತಿ ರಘು ಅವರು ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡ್ಬಿಡ್ತಾರೆ. ಆಗ ಅವ್ರ ಅಕೌಂಟ್ ಅಲ್ಲಿ ಯಾವುದೇ ತರ ದುಡ್ಡು ಇರಲ್ಲ. ಇವರಿಂದ ದುಡ್ಡು ತಗೊಂಡ್ ಬಂದು ಸಂಸಾರನ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಮೃತ ಅವರು ಪ್ರೆಗ್ನೆಂಟ್ ಬೇರೆ ಇರ್ತಾರೆ. ಆಗ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾನೇ ಕಷ್ಟಪಟ್ಟಿದಾರಂತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೊಲಾಬ್ರೇಷನ್ ಮಾಡಿ ಸಂಸಾರನ ನಿಭಾಯಿಸಿದ್ರು. ಅದೇ ಟೈಮ್ಗೆ ಕರೋನಾ ಕೂಡ ಇಷ್ಟೊಂದು ಪ್ರಾಬ್ಲಮ್ ನಡೀತಾ ಇದ್ರು. ಅವರ ಗಂಡನ್ನ ಬಿಟ್ಕೊಡ್ಬೇಕು ಅಂತ ಅವರಿಗೆ ಅನ್ಸ್ಲೇ ಇಲ್ಲ ಅಂತೆ. 3 ತಿಂಗಳು ಅವರು ಬಾಣಂತಿ ಇದ್ದಾಗ ಕೆಲ್ಸಕ್ಕೆ ಹೋಗಿದ್ದಾರಂತೆ. ಹಾಗೆ ಅವರನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನಂದ್ರೆ ಅಮೃತ ಅವರ ಧೈರ್ಯದ ಬಗ್ಗೆ ಹೇಳಲೇಬೇಕು. ಇವತ್ತಿನ ಕಾಲದಲ್ಲಿ ಸಣ್ಣ ನೋವು ತಡೆಯೋಕೆ ಆಗಲ್ಲ ಅಂತ ಆಪರೇಷನ್ ಮಾಡಿಸ್ಕೊಳ್ಳೋರೆ ಜಾಸ್ತಿ. ಆದ್ರೆ ಅಮೃತ ಅವರು ನಮ್ಮ ಅಜ್ಜಿ ಅಮ್ಮ ಮಾಡಿಸ್ಕೊಳ್ಳಿಲ್ವಲ್ಲ, ನಾನ್ ಯಾಕೆ ಮಾಡಿಸ್ಕೋಬೇಕು ಅಂತ ಚಾಲೆಂಜ್ ತಗೊಂಡು 4 ಗಂಟೆ ನೋವು ತಿಂದು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ರಂತೆ. ಅವರ ಮಗಳು ಧೃತಿ ಬಂದ್ಮೇಲೆ ಲೈಫ್ ಪೂರ್ತಿ ಚೇಂಜ್ ಆಗಿದೆ, ಕೈ ತುಂಬಾ ಕೆಲಸ ಇದೆ ಇವಾಗ ಅಂತ ಹೇಳ್ಕೊಂಡಿದ್ದಾರೆ. ಇವ್ರಿಗೆ ಆಕ್ಟಿಂಗ್ ಅಷ್ಟೇ ಅಲ್ಲ, ಒಂದು ಆಕ್ಟಿಂಗ್ ಸ್ಕೂಲ್ ನ ತೆರಿಬೇಕು ಅಂತ ತುಂಬಾನೇ ಆಸೆ ಇದಂತೆ. ಹಾಗೆ ಶೋಕಿಗಾಗಿ ಫೇಕ್ ಫಾಲೋವರ್ಸ್ ತಗೊಳ್ಳೋ ನಟಿ ಇರಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿರೋ ಪ್ರತಿಯೊಬ್ಬ ಫಾಲೋವರ್ ಕೂಡ ಇಷ್ಟಪಟ್ಟು ಬಂದಿರೋ ಜೆನ್ಯೂನ್ ಅಭಿಮಾನಿಗಳು. ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಗೆ 3 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಹಾಗೆ ಯೂಟ್ಯೂಬ್ ಅಲ್ಲಿ 1.5 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರು ಇದ್ರಲ್ಲೂ ಕೊಲಾಬ್ರೇಷನ್ ಮೂಲಕ ತುಂಬಾ ಚೆನ್ನಾಗಿ ದುಡಿತೀನಿ ಅಂತ ಹೇಳ್ಕೊಂಡಿದ್ದಾರೆ. ಎಷ್ಟೇ ಕಷ್ಟ ಬಂದಾಗ ಕುಗ್ಗದ ಅಮೃತ ಅವರಿಗೆ ಸಾಯಿಬಾಬಾ ಮೇಲೆ ಅಪಾರ ನಂಬಿಕೆ ಅಂತೆ. ಬಿಸ್ನೆಸ್ ಲಾಸ್ ಆದಾಗ್ಲೂ ಬಾಬಾ ಅವರಿಗೆ ಶಕ್ತಿಯಾಗಿ ನಿಂತಿದ್ರು. ಹಾಗೆ ಇವರಿಗೆ ಒಂದು ಗಿಲ್ಟ್ ಕಾಡ್ತಾ ಇರತ್ತಂತೆ. ಏನಂದ್ರೆ ಮಗಳು ಚಿಕ್ಕವಳಿರುವಾಗಲೇ ಆಕ್ಟಿಂಗಿಗೆ ರಿಟರ್ನ್ ಬಂದಿದ್ದಾರೆ. ಮಗಳನ್ನ ಬಿಟ್ಟು ಶೂಟಿಂಗ್ ಹೋದಾಗ ಮಾಮ್ ಗಿಲ್ಟ್ ಕಾಡಿದ್ರು. ಸಿಕ್ಕಿರೋ ಟೈಮಲ್ಲಿ ಮಗಳಿಗೆ ಮಾರ್ಕ್ಸ್ಗಿಂತ ಹೆಚ್ಚಾಗಿ ಸಂಸ್ಕಾರ ಕಲ್ಸೋಕೆ ಇಷ್ಟಪಡ್ತಾರಂತೆ. ಹಾಗೆ ನಟಿಯಾದವಳಿಗೆ ಅಡುಗೆ
ಹಾಡು, ಡ್ಯಾನ್ಸ್ ಎಲ್ಲವೂ ಬರಬೇಕು ಅಂತ ನಂಬಿರೋರು ಪ್ರತಿಯೊಬ್ಬ ಹೆಣ್ಣು ಮಗಳು ಸ್ವಾವಲಂಬಿ ಆಗಿರ್ಬೇಕು ಅಂತ ಬಯಸ್ತಾರಂತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಅಮೃತ ಅವರ ಲೈಫ್ ಸ್ಟೋರಿ. ಸೊ ನಿಮಗೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾರ ಬಗ್ಗೆ ನಿಮಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇದೆ ಅಂತ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.